ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಈ ಒಂದು ಕಾಯ್ದೆಯ ಸೆಕ್ಷನ್ 165 ನಲ್ಲಿ ಜಡ್ಜಸ್ಗಳಿಗೆ ಯಾವ ಒಂದು ಪವರ್ಗಳಿವೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಎವಿಡೆನ್ಸ್ ಆಕ್ಟ್ ನ ಸೆಕ್ಷನ್ 165 ಈ ಒಂದು ಸೆಕ್ಷನ್ ಜಡ್ಜಸ್ಗಳಿಗೆ ಯಾವುದೇ ಕೇಸ್ನಲ್ಲಿ ಸತ್ಯವನ್ನ ಹೊರತೆಗೆಯುವಂತಹ ಮತ್ತು ಒಳ್ಳೆ ರೀತಿಯಲ್ಲಿ ಅಡ್ಜುಡಿಕೇಶನ್ ಆ ಕೇಸನ್ನ ಪ್ರೊಸೀಡಿಂಗ್ಸ್ ನಡೆಸುವಂತಹ ಎಕ್ಸ್ಟೆನ್ಸಿವ್ ಪವರ್ಸ್ ಅನ್ನ ಗ್ರಾಂಟ್ ಮಾಡುತ್ತೆ. ಈ ಸೆಕ್ಷನ್ ಜಡ್ಜಸ್ಗಳಿಗೆ ವಿಟ್ನೆಸ್ಗಳಿಗೆ ಕ್ವಶನ್ಸ್ ಮಾಡುವಂತಹ, ಕೆಲವೊಂದು ಫ್ಯಾಕ್ಟ್ಸ್ ಗಳ ಬಗ್ಗೆ ಖಚಿತಪಡಿಸಿಕೊಳ್ಳುವಂತಹ, ಏನಾದರೂ ಕೇಸಸ್ ನಲ್ಲಿ ಆಂಬಿಗ್ಯುಟಿಗಳು ಅಂದ್ರೆ ಸಂದೇಹಗಳನ್ನ ಕಾಣಿಸಿದ್ರೆ ಅವುಗಳನ್ನ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳುವಂತಹ, ಕೇಸ್ಗೆ ಸಂಬಂಧಪಟ್ಟಂತಹ ಇನ್ಯಾವುದೇ ತರಹದ ನೆಸೆಸರಿ ಮತ್ತು ರೆಲಿವೆಂಟ್ ಇನ್ಫಾರ್ಮೇಶನ್ ಅನ್ನ ಹೊರತೆಗೆಯುವಂತಹ ಅಂದ್ರೆ ಅದನ್ನು ತಿಳಿದುಕೊಳ್ಳುವಂತಹ ಪವರ್ ಅನ್ನ ಅವರು ಹೊಂದಿದ್ದಾರೆ. ಮೊದಲಿಗೆ ಈ ಸೆಕ್ಷನ್ ನ ಪ್ರಕಾರ ಜಡ್ಜಸ್ಗೆ ವಿಟ್ನೆಸ್ ಗಳಿಗೆ ಕ್ವಶನ್ಸ್ ಕೇಳುವಂತಹ ಒಂದು ಅಥಾರಿಟಿಯನ್ನು ಹೊಂದಿದ್ದಾರೆ. ಈ ಕ್ವಶನ್ ಗಳನ್ನ ವಿಟ್ನೆಸ್ ಗೆ ಕೇಳೋ ಮುಖಾಂತರ ಯಾವುದಾದ್ರೂ ಸ್ಟೇಟ್ಮೆಂಟ್ಸ್ ನಲ್ಲಿ ಆಂಬಿಗ್ಯುಟೀಸ್ ಇದ್ದಿದ್ರೆ, ಆಂಬಿಗ್ಯುಯಸ್ ಸ್ಟೇಟ್ಮೆಂಟ್ಸ್ ಗಳಾಗಿದ್ರೆ ಅವುಗಳನ್ನ ಕ್ಲಾರಿಫೈ ಮಾಡಿಕೊಳ್ಳುವಂತಹ, ಅಥವಾ ಯಾವುದಾದರೂ ಪ್ರೋಬ್ ನಲ್ಲಿ ಅಂದ್ರೆ ಎಕ್ಸಾಮಿನೇಷನ್ ನಲ್ಲಿ ಇನ್ಕನ್ಸಿಸ್ಟೆನ್ಸೀಸ್ ಗಳಿದ್ರೆ, ಆ ಎಕ್ಸಾಮಿನೇಷನ್ ಇನ್ಕನ್ಸಿಸ್ಟೆಂಟ್ ಆಗಿದ್ರೆ ಅದನ್ನ ಕ್ಲಾರಿಫೈ ಮಾಡಿಕೊಳ್ಳುವ, ಕೋರ್ಟ್ ನ ಎದುರುಗಡೆ ಯಾವುದಾದ್ರೂ ಎವಿಡೆನ್ಸ್ ಅನ್ನ ಪ್ರೆಸೆಂಟ್ ಮಾಡಿದ್ರೆ ಅದರ ಬಗ್ಗೆ ಕ್ಲಿಯರ್ ಆಗಿ ಕಾಂಪ್ರಿಹೆನ್ಸಿವ್ ಆಗಿ ತಿಳಿದುಕೊಳ್ಳುವಂತಹ ಈ ಎಲ್ಲ ಅಥಾರಿಟಿಯನ್ನ ಈ ಸೆಕ್ಷನ್ ಜಡ್ಜಸ್ ಗಳಿಗೆ ಕೊಡುತ್ತೆ. ಎರಡನೇದಾಗಿ ಈ ಸೆಕ್ಷನ್ ಕೇವಲ ವೀಟ್ನೆಸ್ ಗಳನ್ನ ಕ್ವಶನ್ ಮಾಡುವಂತ ಅಥಾರಿಟಿಯನ್ನ ಕೊಡ್ಲಾರ್ದೆ ಇನ್ನಿತರ ಪಾರ್ಟಿಗಳಿಗೆ, ಆ ಕೇಸ್ ನಲ್ಲಿ ಬರುವಂತಹ ಇನ್ನಿತರ ಪಾರ್ಟಿಗಳಿಗೆ ಕ್ವಶನ್ಸ್ ಗಳನ್ನ ಕೇಳುವಂತಹ ಒಂದು ಅಥಾರಿಟಿಯನ್ನು ಕೊಟ್ಟಿದೆ. ಈ ಒಂದು ಪ್ರೊವಿಷನ್ ಇಂದ ಏನಾಗುತ್ತಂದ್ರೆ, ಜಡ್ಜಸ್ಗಳು ಕೇಸ್ ನಡೆಸುವಂತಹ ಸಂದರ್ಭದಲ್ಲಿ ಅಥವಾ ಟ್ರಯಲ್ ನಡೆಸುವಂತಹ ಸಂದರ್ಭದಲ್ಲಿ ಅವರು ಇನ್ನಷ್ಟು ಕೇಸ್ ನ ಬಗ್ಗೆ ಇನ್ಕ್ವೈರಿ ಮಾಡಬಹುದು ಮತ್ತು ರೆಲಿವೆಂಟ್ ಆಸ್ಪೆಕ್ಟ್ಸ್ ಗಳನ್ನ ಅವರು ಎಕ್ಸ್ಪ್ಲೋರ್ ಮಾಡಬಹುದು ಮತ್ತು ಪಾರ್ಟೀಸ್ ಗಳಿಂದ ಇಶ್ಯೂಗಳ ಬಗ್ಗೆ ಬಹಳಷ್ಟು ಕ್ಲಾರಿಫಿಕೇಶನ್ಸ್ ಗಳನ್ನ ಅವರು ಕಂಡುಕೊಳ್ಳಬಹುದು ಮತ್ತು ಜುಡಿಷಿಯಲ್ ಪ್ರೊಸೆಸ್ ನಲ್ಲಿ ಅವರು ಟ್ರಾನ್ಸ್ಪರೆನ್ಸಿಯನ್ನ, ಫೇರ್ನೆಸ್ ಅನ್ನ ಪ್ರಮೋಟ್ ಮಾಡಬಹುದು. ಮೂರನೇದಾಗಿ ಈ ಸೆಕ್ಷನ್ 165 ನ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಸತ್ಯವನ್ನ ಹೊರತೆಗೆಯುವಂತದ್ದು ಮತ್ತು ವಿಕ್ಟಿಮ್ಗೆ ನ್ಯಾಯವನ್ನ ದೊರಕಿಸಿಕೊಡುವಂತದ್ದು. ಈ ಒಂದು ಸೆಕ್ಷನ್ ನ ಪ್ರಕಾರ ಜಡ್ಜಸ್ಗಳು ವಿಟ್ನೆಸ್ ಗಳಿಗೆ ಮತ್ತು ಕನ್ಸರ್ನ್ಡ್ ಪಾರ್ಟೀಸ್ ಗಳಿಗೆ ಕ್ವಶನ್ ಕೇಳ್ತಾ ಹೋದಂತೆ ಏನಾಗುತ್ತಂದ್ರೆ ಸತ್ಯ ಹೊರಗಡೆ ಬರುತ್ತೆ. ಆ ಸತ್ಯ ಹೊರಗಡೆ ಬಂದಾಗ ಯಾರಿಗೆ ಯಾವ ನ್ಯಾಯವನ್ನ ಕೊಡಬೇಕು ಅಂತೇಳಿ ಜಡ್ಜಸ್ ಡಿಟರ್ಮೈನ್ ಮಾಡುವಲ್ಲಿ ಸಫಲರಾಗ್ತಾರೆ. ನಾಲ್ಕನೇದಾಗಿ ಈ ಸೆಕ್ಷನ್ ಜಡ್ಜಸ್ಗೆ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಮತ್ತು ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಇಂಟರ್ವ್ಯೂನ್ ಮಾಡುವಂತಹ ಒಂದು ಅಥಾರಿಟಿಯನ್ನು ಕೂಡ ಕೊಡುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಯಾವುದೇ ಪಾರ್ಟಿ ಮೇಲೆ ಅಬ್ಯೂಸ್ ಆಗೋದನ್ನ ತಡೆಯುವಂತದ್ದು ಮತ್ತು ಪ್ರೊಸೀಡಿಂಗ್ಸ್ ಅನ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳುವಂತದ್ದು, ಕೋರ್ಟ್ ನಲ್ಲಿ ಒಂದು ಆರ್ಡರ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ. ಈ ಒಂದು ಪ್ರೊವಿಷನ್ ಮುಖಾಂತರ ಜಡ್ಜಸ್ಗಳು ಟ್ರಯಲ್ ಅನ್ನ ಫೋಕಸ್ಡ್ ಆಗಿ, ಎಫಿಷಿಯಂಟ್ ಆಗಿ ಈ ಫೇರ್ನೆಸ್ ಮತ್ತು ಡ್ಯೂ ಪ್ರೊಸೆಸ್ ನ ಒಂದು ಪ್ರಿನ್ಸಿಪಲ್ಸ್ ನ ಆಧಾರದ ಮೇಲೆ ಕಂಡಕ್ಟ್ ಮಾಡಬಹುದು. ನೆಕ್ಸ್ಟ್, ಈ ಒಂದು ಸೆಕ್ಷನ್ 165 ಜಡ್ಜಸ್ ಗಳಿಗೆ ಒಂದು ಡಿಸ್ಕ್ರಿಷನರಿ ಪವರ್ ಅನ್ನ ಕೊಡುತ್ತೆ. ಈ ಡಿಸ್ಕ್ರಿಷನರಿ ಪವರ್ ನ ಆಧಾರದ ಮೇಲೆ ಜಡ್ಜಸ್ಗಳು ಈಚ್ ಕೇಸ್ ನ ಒಂದು ಸ್ಪೆಸಿಫಿಕ್ ಸರ್ಕಮ್ಸ್ಟಾನ್ಸಸ್ ಗಳಲ್ಲಿ ಅವರು ತಾವು ಯಾವ ಒಂದು ಅಪ್ರೋಚ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತೇಳಿ ಡಿಸೈಡ್ ಮಾಡುವಂತ ಪವರ್ ಅವರಿಗೆ ಇರುತ್ತೆ ಮತ್ತು ಕೋರ್ಟ್ ನ ಎದುರುಗಡೆ ಪ್ರೆಸೆಂಟ್ ಮಾಡಿರುವಂತಹ ಎವಿಡೆನ್ಸ್ ನ ನೇಚರ್ ಯಾವ ರೀತಿ ಇದೆ ಅನ್ನೋದು ತಿಳ್ಕೊಳ್ಳಕ್ಕೆ ಅವರಿಗೆ ಸಹಾಯ ಆಗುತ್ತೆ. ಮತ್ತು ಕೆಲವು ಕೇಸಸ್ ಗಳಲ್ಲಿ ಅನ್ರಿಲಿಯೇಬಲ್ ವಿಟ್ನೆಸ್ ಇದ್ದಾಗ, ಅಂದ್ರೆ ನಂಬಿಕೆಗೆ ಅರ್ಹವಲ್ಲದ ವಿಟ್ನೆಸ್ ಗಳಿದ್ದಾಗ ಅವರನ್ನ ಕ್ವಶನ್ ಮಾಡುವಂತಹ ಒಂದು ಡಿಸ್ಕ್ರಿಷನರಿ ಪವರ್ ಅನ್ನ ಈ ಸೆಕ್ಷನ್ ಕೊಡುತ್ತೆ. ಮುಂದುವರಿದು ಈ ಸೆಕ್ಷನ್ ಜಡ್ಜಸ್ಗಳು ಆರ್ಬಿಟರ್ ಆಗಿ, ಪಾರ್ಷಿಯಲ್ ಆಗಿ ಬಿಹೇವ್ ಮಾಡದಂತೆ ತಡೆಯುತ್ತೆ ಮತ್ತು ಈ ಸೆಕ್ಷನ್ ಯಾವುದೇ ಕೇಸ್ಗಳಲ್ಲಿ ಜಡ್ಜಸ್ ಅವರು ಫೇರ್ನೆಸ್ ಆಗಿರಬೇಕು, ಇಂಪಾರ್ಷಿಯಲ್ ಆಗಿರಬೇಕು ಮತ್ತು ಅವರ ಎಲ್ಲಾ ಪಾರ್ಟಿಗಳ ಒಂದು ರೈಟ್ಸ್ ಗಳನ್ನ ರೆಸ್ಪೆಕ್ಟ್ ಕೊಡುವಂತೆ ನೋಡಿಕೊಳ್ಳುತ್ತೆ. ಸ್ನೇಹಿತರೆ, ಈ ಎಲ್ಲ ಒಂದು ಅಥಾರಿಟಿಯನ್ನ ಈ ಸೆಕ್ಷನ್ ಜಡ್ಜಸ್ಗಳಿಗೆ ಕೊಡುತ್ತೆ. ಇವರು ಈ ಸೆಕ್ಷನ್ ಅನ್ನ ಬಳಸಿಕೊಂಡು ಒಳ್ಳೆಯ ರೀತಿಯಲ್ಲಿ ನೀಡಿ ಪಾರ್ಟಿಗಳಿಗೆ ನ್ಯಾಯವನ್ನು ಕೊಡಿಸುವಂತಹ ಒಂದು
ಅಧಿಕಾರವನ್ನು ಇವರು ಹೊಂದಿರ್ತಾರೆ. ಸತ್ಯವನ್ನ ಹೊರತೆಗೆಯುವಂತಹ ಒಂದು ಅಧಿಕಾರವನ್ನು ಇವರು ಹೊಂದಿರ್ತಾರೆ. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.